ಧರ್ಮರಕ್ಷಣೆ ಹೆಸರಲ್ಲಿ ಮನೆಗೆ ಆಮಂತ್ರಣ ಪತ್ರಿಕೆ ಕೊಡಲು ಬಂದ ಮಹಿಳೆಗೆ ಈ ರೀತಿಯಾಗಿ ಲೈಂಗಿಕ ಕಿರುಕುಳ ನೀಡುವ ಆರೋಪಿಯನ್ನ ಬಂಧಿಸಲು ನಮ್ಮ ಪೊಲೀಸ್ನವರಿಗೆ ಇವತ್ತಿನ ತನಕ ಸಾಧ್ಯ ಆಗದಿರುವುದು ಒಂದು ರೀತಿಯ ಆಶ್ಚರ್ಯ ಆಗ್ತಾ ಇದೆ. ಧರ್ಮ ರಕ್ಷಕಿಯನ್ನೇ ಈ ಮುಕ್ಕಲು ಹೊರಟಿರುವ ಅವಿವೇಕಿ ಈ ಕಾಮಕೀಚಕ ಯಾರಿದ್ದಾರೆ ಅಮಾಸಿಬೈಲ್ನ ನವೀನ್ ಚಂದ್ರ ಶೆಟ್ಟಿ ಅವರನ್ನ ಇನ್ನೂ ಕೂಡ ಬಂಧಿಸಲಿಕ್ಕೆ ಎಷ್ಟು ದಿನ ಬೇಕು ಅಂತ ನಾನು ನಮ್ಮ ಪೊಲೀಸ್ ಇಲಾಖೆಯ ಅಮಾಸಿಬೈಲ್ ಠಾಣೆಯವರಿಗೆ ಕೇಳ್ತಾ ಇದ್ದೇನೆ. ಇಂತಹ ಕಾಮಂದರಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ, ಯಾರ ಆಶೀರ್ವಾದ ಇದೆ ಅನ್ನೋದೇ ಒಂದು ಮುಖ್ಯವಾದ ಅಂಶ ಆಗಿದೆ. ಪ್ರಕರಣ ದಾಖಲಾಗಿ ಇವತ್ತಿಗೆ 9 ದಿನ ಕಳೆದಿದೆ. ಆದರೂ ಕೂಡ ಆರೋಪಿಯನ್ನ ಬಂಧಿಸಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಸಂಘ ಸಂಸ್ಥೆಯಲ್ಲಿ ಹೆಣ್ಣು ಮಕ್ಕಳು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇದ್ದು ಒಂಟಿಯಾಗಿ ಇಂಥ ಜನನಿಬಿಡ ಪ್ರದೇಶದಲ್ಲಿ ಅಮಾಸ್ಬೈಲ್ನಲ್ಲಿ ಒಂದು ರೀತಿಯ ಜನನಿಬಿಡ ಪ್ರದೇಶದಲ್ಲಿ ಈ ಮನೆಗೆ ಸಂಘ ಸಂಸ್ಥೆಯಿಂದ ಕೆಲಸ ಕಾರ್ಯವನ್ನ ಇಟ್ಕೊಂಡು ಹೋಗುವಂಥದ್ದು. ಇಂಥ ವ್ಯಕ್ತಿಗಳೆಲ್ಲ ಮನೆಯಲ್ಲಿ ಒಬ್ಬರಾಗಿದ್ದಾಗ ಇಂಥ ಮಹಿಳೆಯರು ಒಂದು ಸಂಘದ ಕೆಲಸ ನಿಮಿತ್ತ ಹೋದಾಗ ಈ ರೀತಿಯಾಗಿ ವರ್ತನೆ ಮಾಡುವುದನ್ನು ನೋಡಿದಾಗ ಒಂದು ರೀತಿಯ ಭಯದ ವಾತಾವರಣ ಕಾಡ್ತಾ ಇದೆ. ನಮ್ಮ ಕುಂದಾಪುರ ಶಾಸಕರು ಇಲ್ಲಿನವ್ರು ಅಮಾಸ್ಬೈಲ್ನವರೇ ಅವರು ಈ ಪ್ರಕರಣ ಆಗಿರುವುದು ಏನು ಕಿರಣ್ ಕೊಡ್ಗೆಯವರ ಮನೆ ಹತ್ತಿರ ಆಸುಪಾಸಿನಲ್ಲಿ ಆಗಿರುವಂತ ಘಟನೆ. ಆದ್ರಿಂದ ಕಿರಣ್ ಕೊಡ್ಗೆಯವರು ಕೂಡ ಅಪರಾಧಿ ಯಾರಿದ್ದಾರೆ ಅವರಿಗೆ ಯಾವುದೇ ಒಂದು ಬೆಂಬಲವನ್ನು ಕೊಡದೆ ಸಂತ್ರಸ್ತ ಮಹಿಳೆಗೆ ಬೆಂಬಲವನ್ನು ಕೊಡಬೇಕು. ಅವರು ಕೂಡಲೇ ನಮ್ಮ ಅಮಾಸ್ಬೈಲ್ ಠಾಣಾ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿ ಈ ಪ್ರಕರಣವನ್ನು ಆದಷ್ಟು ಬೇಗ ಬಂಧಿಸುವಂತೆ ಒತ್ತಡ ಹಾಕಬೇಕು ಅಂತ ನಾನು ಕೇಳ್ತೇನೆ. ಈ ಏನು ಧರ್ಮ ರಕ್ಷಕರಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ, ನಾವಿವತ್ತು ಅವರನ್ನ ಈ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರೆ ಅವರು. ಆದ್ರೆ ಅವರಿಂದ ನಾವು ಹೆಣ್ಣು ರಕ್ಷತಿ ರಕ್ಷಿತಃ ಅನ್ನುವ ಒಂದು ಅಭಿಯಾನವನ್ನು ಮುಂದಿನ ದಿನದಲ್ಲಿ ಮಾಡಬೇಕು ಆಗುವಂತ ಪರಿಸ್ಥಿತಿ ಕೂಡ ಬರಬಹುದು ಅಂತ ನಾನು ಈ ಸಮಯದಲ್ಲಿ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಬಿಜೆಪಿಯಲ್ಲಿ ಕೂಡ ಮಹಿಳಾ ಘಟಕ ಇದೆ. ಆ ಮಹಿಳಾ ಘಟಕದವರು ಯಾವುದೇ ಇದರ ಬಗ್ಗೆ ಸಂತ್ರಸ್ತ ಮಹಿಳೆ ಪರವಾಗಿ ಯಾವುದೇ ಹೋರಾಟವನ್ನ ಮಾಡ್ತಾ ಇಲ್ಲ. ಯಾಕನ್ನೋದು ನಮ್ಮ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಲೈಂಗಿಕ ಕಿರುಕುಳ ಇವತ್ತು ಮಹಿಳೆ ಮೇಲೆ ನಡೆದಿದೆ. ಆ ಯುವತಿ ಬಿಲ್ಲವ ಸಮುದಾಯಕ್ಕೆ ಸೇರಿರುವ ಮಹಿಳೆ ಆದ್ರಿಂದ ನಮ್ಮ ಉಡುಪಿ ಚಿಕ್ಕಮಗಳೂರು ಸಂಸದರು ಕೂಡ ಬಿಲ್ಲವ ಸಮುದಾಯದವರು. ಅವರು ಈ ಮಹಿಳೆಗೆ ಕೂಡಲೇ ಆ ಮಹಿಳೆಗೆ ಒಂದು ನ್ಯಾಯ ಸಿಗುವಂತೆ ಅವರು ನಮ್ಮ ಜಿಲ್ಲಾಧಿಕಾರಿ ಅವರು ಹಾಗೂ ಅಮಾಸ್ಬೈಲ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಹಾಗೂ ನಮ್ಮ SP ಮಾನ್ಯ ವರಿಷ್ಠಾಧಿಕಾರಿ ಅವರಿಗೆ ಈ ಕೂಡಲೇ ಅವರಿಗೆ ಆ ಮಹಿಳೆಗೆ ಒಂದು ನ್ಯಾಯ ಕೊಡುವಂತೆ ಸೂಚಿಸಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ.